ಹಿಂದಿನ 13/4/25 ಭಾನುವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಚುನಾವಣೆ ಹಾಗೂ ಜಿಲ್ಲಾ ಪ್ರತಿನಿಧಿ ಚುನಾವಣೆ ನಡೆಯಿತು. ಸುಮಾರು 66,750 ನಮ್ಮ ಮತದಾರ ವಿಪ್ರ ಬಂಧುಗಳು ಮತ ಚಲಾವಣೆ ಮಾಡಿ, ಆದರೆ ಈ ಸರಿ 25,000 ಮತ ಚಲಾವಣೆ ಆಯಿತು. ಅರ್ಹ ಮತದಾರರು 66,750. ಈಗ ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆ ನಮ್ಮ ವಿಪ್ರ ಬಂಧುಗಳು ಬರ್ತಾ ಇದ್ದರು ಸದಸ್ಯರು. ಆ ನಿಮಿತ್ತ ಖ್ಯಾತ ಉದ್ಯಮಿಗಳು ಮತ್ತು ವಿಪ್ರ ಸಮುದಾಯದ ಮುಖಂಡರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ರಘುನಾಥ್ರವರು ರಾಜ್ಯಾಧ್ಯಕ್ಷರಾಗಿ ಅತ್ಯಂತ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಈ ದಿನ ಅವರು ಒಂದು ಪದಗ್ರಹಣದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ರಾಜ್ಯದ ನಾನಾ ಭಾಗಗಳಿಂದ, ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ಸಹಸ್ರಾರು ಜನ ವಿಪ್ರ ಬಂಧುಗಳು ಆ ಒಂದು ಪದಗ್ರಹಣದ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಿದ್ದಾರೆ. ರಘುನಾಥ್ರವರು ಹಿಂದಿನ ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು. 2021ರಲ್ಲಿ ಸನ್ಮಾನ್ಯ ರಘುನಾಥ್ರವರು, ಸನ್ಮಾನ್ಯ ಅಶೋಕ್ ಕನ್ನಡಿಯವರು ಹಾಗೂ ನಾನು ಆರ್ ಲಕ್ಷ್ಮೀಕಾಂತ್ 3 ಜನ ತ್ರಿಕೋಣ ಸ್ಪರ್ಧೆ ಮಾಡಿದ್ದರು. ಆವಾಗ ನಮ್ಮ ರಘುನಾಥ್ರವರು ಮತ್ತು ನಂದು ಇಬ್ಬರದು ಸ್ವಲ್ಪ ಮತ ವಿಭಜನೆ ಆಯಿತು. ಈ ಬಾರಿ ಎಲ್ಲರೂ ಒಟ್ಟಾಗೋಣ, ನಾವಿಬ್ಬರು ಒಟ್ಟಾಗೋಣ ಅಂತ ಅಂದ್ಬಿಟ್ಟು ಇದೇ ರಘುನಾಥ್ರವರು ಮತ್ತು ಅವರ ಎಲ್ಲ ತಂಡ ಮತ್ತು ನಮ್ಮ ತಂಡ ಒಂದು ಒಮ್ಮತದಿಂದ ತೀರ್ಮಾನ ಮಾಡಿದ್ವಿ. ರಘುನಾಥ್ರವ್ರಿಗೆ ಸರ್ ನಾವೆಲ್ಲ ಬೆಂಬಲ ಮಾಡೋಣ, ಅವ್ರಿಗೆ ಸರಿ ಸ್ಪರ್ಧೆ ಮಾಡಲಿ, ಅವ್ರನ್ನ ಅಧ್ಯಕ್ಷ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನ ತೊಗೊಂಡಾಗ ಇಡೀ 2 ತಿಂಗಳಿಂದ ಇಡೀ ರಾಜ್ಯದೆಲ್ಲ ಪ್ರವಾಸ ಮಾಡಿ ನಮ್ಮ ವಿಪ್ರ ಬಂಧುಗಳ ಮತದಾರ ಬಂಧುಗಳನ್ನು ನಾವು ಸಂಪರ್ಕ ಮಾಡಿದಾಗ ಬಹುತೇಕ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇಲ್ಲ, ಈ ಸರಿ ಒಂದು ಬದಲಾವಣೆ ಬೇಕು, ಅದಕ್ಕೋಸ್ಕರ ರಘುನಾಥ್ರವ್ರನ್ನ ಖಂಡಿತ ಆಯ್ಕೆ ಮಾಡ್ತೀವಿ. ಆ ದೃಷ್ಟಿಯಿಂದ ನಮಗೆ ರಘುನಾಥ್ರವ್ರು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ. ಮತ್ತು ಇದೇ ಸಂದರ್ಭದಲ್ಲಿ ನೀವು ಸಹ ಲಕ್ಷ್ಮೀಕಾಂತ್, ನೀವು ಸಹ ಹಿಂದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರಿಂದ ನಮಗೆ ಸ್ವಲ್ಪ ಯಾವ ರೀತಿ ತೀರ್ಮಾನ ತೊಗೊಬೇಕು ಅನ್ನತಕ್ಕಂಥ ಒಂದು ಜಿಜ್ಞಾಸೆ ಇತ್ತು. ಈ ಸಾರಿ ನೀವಿಬ್ಬರು ಒಟ್ಟಾಗಿ ಬಂದಿರೋದ್ರಿಂದ ನಮಗೆ ಇದೇ ಬೇಕಿಲ್ಲ, ನಮಗೆ ಆಯ್ಕೆನೇ ಬೇಕಿಲ್ಲ, ರಘುನಾಥ್ರವ್ರನ್ನ ಸಂಪೂರ್ಣವಾಗಿ ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ತೊಗೊಂಡು ಇವತ್ತು ಆ ಪದಗ್ರಹಣ ಕಾರ್ಯಕ್ರಮ ನಡೀತು. ರಘುನಾಥ್ರವರು ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಇವತ್ತಿನ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮತ್ತು ಅವರ ಒಂದು ಧ್ಯೇಯ ಏನಂದರೆ, ಇಡೀ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಸುಮಾರು 45 ಲಕ್ಷ ದಾಟಿದೆ. ಎಲ್ಲರೂ ನಾವು ಒಮ್ಮತದಿಂದ ತೊಗೊಂಡೋಗಿ ಸಂಘಟನೆಯನ್ನು ಬಹುಮುಖ್ಯವಾಗಿ ಮಾಡಬೇಕು. ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ವಿಪ್ರ ಬಂಧುಗಳಿಗೆ ಸಹಕಾರವನ್ನು ಮಾಡಬೇಕು. ಮತ್ತು ಶೈಕ್ಷಣಿಕ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಅಶಕ್ತರಿರ್ಬೋದು, ಅಥವಾ ವಯೋವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಹೀಗೆ ನಾನಾ ವಿಭಾಗಗಳಲ್ಲಿ ನಾವು ಈ ಸರಿ ಸ್ಪಂದನೆ ಮಾಡಬೇಕು, ಅವರಿಗೆ ಸಹಕಾರವನ್ನು ಮಾಡಬೇಕಾದ್ರಿಂದ ರಘುನಾಥ್ರವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವ್ರ ಪದಗ್ರಹಣ ಸಂದರ್ಭದಲ್ಲಿ ನನ್ನನ್ನು ಸಹ ಹಿರಿಯ ಉಪಾಧ್ಯಕ್ಷನಾಗಿ, ರಾಜ್ಯದ ಹಿರಿಯ ಉಪಾಧ್ಯಕ್ಷನಾಗಿ 5 ವರ್ಷಗಳ ಅವಧಿಗೆ ಅವರು ಆಯ್ಕೆ ಮಾಡಿ, ಇಲ್ಲ ನೀವು ಈ ಸರಿ ನಮ್ಮ ಜೊತೆ ಕೆಲಸ ಮಾಡಬೇಕು, ನಾವು ಒಟ್ಟಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನನ್ನನ್ನು ಹಿರಿಯ ಉಪಾಧ್ಯಕ್ಷ ಮಾಡಿದ್ದಾರೆ. ಅಂತೆಯೇ ಶ್ರೀಯುತ ಸುಂದರ್ ಸಿಂಹ ಏನು BJP ಕೋಶಾಧ್ಯಕ್ಷರಿದ್ದಾರೆ, ಅವರನ್ನು ಸಹ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಖಜಾಂಚಿಗಳನ್ನು ಮಾಡಿ ಅವರು ಸಹ 5 ವರ್ಷದ ಕಾಲ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕಂತ ಒಂದು ಆಯ್ಕೆಯನ್ನು ಮಾಡಿದ್ದಾರೆ. ಇವತ್ತೇ ಅನೌನ್ಸ್ ಆಯಿತು. ಇವತ್ತು ನನ್ನನ್ನು ಹಿರಿಯ ಉಪಾಧ್ಯಕ್ಷನಾಗಿ ಸುಂದರ್ ಸಿಂಹ ಅವ್ರನ್ನ ಖಜಾಂಚಿಯಾಗಿ ಅವರು ಘೋಷಣೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಮತ್ತು ಮುಂದಿನ ವಾರದಲ್ಲಿ ಅವರು ಇಡೀ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿ ರಾಜ್ಯಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾರೆ. ಆ ದೃಷ್ಟಿಯಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರು ಜನ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಅನೇಕ ಅನುಕೂಲಗಳನ್ನ ಪಡೀಲಿಕ್ಕೆ ಅವರು ಇವತ್ತಿನ ದಿವಸ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನು ಈಡೇರಿಸಲಿಕ್ಕೆ ಸನ್ಮಾನ್ಯ ರಘುನಾಥ್ ಅವರು ಹಾಗೂ ಇಡೀ ನಾವು ಎಲ್ಲ ತಂಡ ಅವ್ರ ಜೊತೆಯನ್ನು ಕೈ ಜೋಡಿಸಿ ಮಹಾಸಭಾನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಬೇಕು. ಮಹಾಸಭಾ ಎಲ್ಲ ರೀತಿಯಲ್ಲಿ ಮುಂಚೂಣಿಗೆ ಬರಬೇಕು. ನಮ್ಮ ಸಮುದಾಯಕ್ಕೆ ಅದು ಮಾತೃ ಸಂಸ್ಥೆ ಆಗಿರೋದ್ರಿಂದ ಅದನ್ನು ಅತ್ಯಂತ ಪರಿಶ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಮುಂದೆ ಕಾರ್ಯತತ್ಪರರಾಗ್ತಾ ಇದ್ದೀವಿ. ಅದೇ ಈಗ ಹೇಳ್ತಾರೆ, ಈಗ ನಮ್ಮಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಸಹಸ್ರಾರು ಮಂದಿ ಅಂಥವ್ರನ್ನ ಗುರುತಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಗುರುತಿಸಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು, ಮತ್ತು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಜನಕ್ಕೆ ಅನಾನುಕೂಲ ಇದೆ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕಂತಕ್ಕಂಥ ಒಂದು ಯೋಜನೆ ಇದೆ. ಮತ್ತು ಮಹಿಳೆಯರಿಗೆ ಅನೇಕ ನಮ್ಮ ಸರ್ಕಾರದಿಂದ ತರ್ತಕ್ಕಂಥ ಯೋಜನೆಗಳಿದೆ.
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಆ ಸವಲತ್ತುಗಳನ್ನು ತಂದು ಮೈಂಡ್ ಫೆಸಿಲಿಟೀಸ್ ಕೊಟ್ಟು ಏನು ಹಾಸ್ಪಿಟಲ್ಗಳು ಅಥವಾ ನಮ್ಮ ಪರಿಚಯ ಇರ್ತಕ್ಕಂಥ ನರ್ಸಿಂಗ್ ಹೋಮ್ಗಳು ಇವರಲ್ಲಿ ನಾವು ಚರ್ಚೆ ಮಾಡಿ ನಮ್ಮ ಜನಾಂಗಕ್ಕೆ ಏನೆಲ್ಲ ಸವಲತ್ತು ಕೊಡ್ಬೋದು, ನಿಮ್ಮಿಂದ ಏನು ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಮೆಡಿಕಲ್ಗೂ ಸಹ ನಾವು ಆದ್ಯತೆ ನೀಡ್ತಾ ಇದ್ದೀವಿ. ನೀವು ಎಂಟೈರ್ ರಾಜ್ಯದಲ್ಲಿ ನಾವು ಯೋಚನೆ ಮಾಡಿದಾಗ ಒಂದು ಒಕ್ಕೂಡಿ ಕೇಳಿಕೊಳ್ತಾ ಇದೆ. ನಿಮ್ಮ ಸಮಾಜದಲ್ಲಿ ಎಷ್ಟೋ ಜನ ವಿದ್ಯಾವಂತರು ಬುದ್ಧಿವಂತರಿದ್ದಾರೆ, ಆದರೆ ಹಳ್ಳಿಗಾಡಿನ ಜಾಗದಲ್ಲಿ ಯಾರೇ ಆಗಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ಬೆಂಗಳೂರಿನಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಹತ್ರ ಕಣ್ಣೀರು ಹಾಕ್ಕೊಂಡಿದ್ದಾರೆ. ನಮ್ಮ ಎಲ್ಲ ಕ್ಯಾಂಪ್ಗಳು ಇದೆ, ಆದರೆ ನಮ್ಮ ಕ್ಯಾಂಪ್ನಲ್ಲಿ ಯಾಕೆ ನಮ್ಮ ಇವರು ಬರೀ ಏನು ಜೆಂಟ್ಸ್ ಮಾತ್ರ ಇದೆ, ಲೇಡೀಸ್ ಯಾಕಿಲ್ಲ ಅಂತ ಒಂದು ಕೂಗಿದೆ. ಅವ್ರಿಗೆ ನೀವೇನಾದರೂ ಸಹಾಯ ಹಸ್ತ ನೀಡಿ ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಯಾರು ಮಾಡ್ತಾರೋ ಅವ್ರಿಗೆ ಈ ಹಾಸ್ಟೆಲನ್ನು ನೀವು ಯಾಕೆ ಒದಗಿಸಬಾರ್ದು? ಇಲ್ಲ, ಈಗ ನೀವು ಹೇಳಿದ್ದಂತೆ ಈ ನಮ್ಮಲ್ಲಿ ಹೊರಗಿನಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗಿರ್ಬೋದು ಅಥವಾ ಮಹಿಳಾ ಉದ್ಯೋಗಿಗಳಿಗಿರ್ಬೋದು ಅವರಿಗೆ ನಾವು ಈಗಾಗಲೇ ಹಾಸ್ಟೆಲನ್ನು ನಿರ್ಮಾಣ ಮಾಡಿದ್ದೀವಿ. ಬಹುಶಃ ಅದು ನಿಮಗೆ ಮಾಹಿತಿ ಇಲ್ಲದೆ ಇರ್ಬೋದು. 80 ಜನ ಹೊರಗಿನಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಹಾಗೂ ಇಲ್ಲಿ ಕೆಲಸವನ್ನು ನೋಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಅವರಿಗೆ ನಾವು 180 ಜನಕ್ಕೆ ಈಗಾಗಲೇ ಹಾಸ್ಟೆಲ್ ಇದೆ ಮಹಿಳಾ ಖಂಡಿತ. ಇಲ್ಲಿ ಪದ್ಮನಾಭನಗರದಲ್ಲಿ ನಮ್ಮ ದೇವೇಗೌಡ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನಮ್ಮದು ಕನಕಗಿರಿ ನಗರ, ಅಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ನಮ್ಮ ದೊಡ್ಡ ನಿವೇಶನ ಇದೆ. ಸುಮಾರು 37,000 ಚದರಡಿ ಜಾಗ ಇದೆ. ಅದರಲ್ಲಿ ಒಂದು ಪೋರ್ಷನ್ನಲ್ಲಿ ಮಹಿಳಾ ಹಾಸ್ಟೆಲ್ ಈಗಾಗಲೇ ಪ್ರಾರಂಭ ಮಾಡಿ ಸುಮಾರು 10-12 ವರ್ಷದ ಮೇಲಾಗಿದೆ. ಅಲ್ಲಿ ಈಗಾಗಲೇ ಆಫೀಸಲ್ಲಿ ಕೊಟ್ಟಿದ್ದೀವಿ. ಮತ್ತು ಹೊರಗಿಂದ ಬರ್ತಕ್ಕಂಥವ್ರಿಗೆ ಅವ್ರಿಗೆ ವಾಸ್ತವ್ಯ ಅಲ್ಲಿ ಏನು ಖರ್ಚು ಬಿಡುತ್ತೆ ಅಷ್ಟು ಮಾತ್ರ ತೊಗೊಳ್ತೀವಿ. ಅದು ನಾವು ಯಾವುದೇ ರೀತಿಯ ಕಮರ್ಷಿಯಲ್ ದೃಷ್ಟಿಯಿಂದ ಅಲ್ಲ. ಯಾಕೆಂದರೆ ಅದು ನಡೆಸಬೇಕಾದ್ರೆ ಬೆಂಗಳೂರಿನಲ್ಲಿ ಒಂದು ಯಾವುದಾದ್ರು ಹಾಸ್ಟೆಲ್ ಹತ್ರ ನಡೆಸಬೇಕಾದ್ರೆ ಕಷ್ಟ ಇದೆ. ಆ ದೃಷ್ಟಿಯಿಂದ ಅವ್ರಿಗೆ ಯಾವುದೇ ರೀತಿಯ ಮಹಾಸಭೆಗೆ ಲಾಭ ಆಗದಲ್ಲೇ ಇರುತ್ತೆ, ಅವ್ರಿಗೆ ಅನುಕೂಲ ಆಗ್ತಿರತಕ್ಕಂಥ ಅದೇನು ಖರ್ಚು ಬರುತ್ತೋ ಆ ಖರ್ಚು ವೆಚ್ಚ ಮಾತ್ರ ಅವ್ರಿಗೆ ಅಲ್ಲ. ನೀವು ಇಷ್ಟೊಂದು ಎಲ್ಲದರಲ್ಲೂ ಬಿಸ್ನೆಸ್ಸಲ್ಲಿ ಆಗ್ಬೋದು, ಇನ್ನು ಬೇರೆ ಕ್ಷೇತ್ರದಲ್ಲಾಗ್ಬೋದು ಉತ್ತುಂಗಕ್ಕೆ ಏರಿದ್ದೀರಾ. ಆ್ಯಕ್ಚುಲಿ ನೀವು ಬಡವರಿಗೆ ಅದು ಉಚಿತವಾಗಿ ಕೊಟ್ಟರೆ ತುಂಬ ಅನುಕೂಲ. ಈಗ ಅದೇ ಈ 100 ಕೋಟಿ ರೂಪಾಯಿ ನಾವೇನು ಕಾರ್ಪೊರೇಟ್ ಫಂಡ್ ಮಾಡಬೇಕಂತ ಇದ್ದೀವಿ, ಆ ಅಮೌಂಟಲ್ಲಿ ನೀವು ಹೇಳಿದಂತೆ ಈ ಯೋಜನೆ ಸಹ ಆಗ್ತದೆ. ನಮಗೆ ಫಂಡ್ಸ್ ಇಲ್ಲದ್ರೆ ಏನು ಮಾಡಲಿಕ್ಕಾಗಲ್ಲ. ಆ ಫಂಡ್ಸ್ ನಾವು ಇಟ್ಕೊಂಡಾಗ ಏನು ಬೇಕಾದ್ರೂ ನಾವು ಯೋಜನೆಗಳು ಹಾಕ್ಬೋದು. ಇನ್ನೊಂದು ಏನಂದರೆ, ಈಗ ಗೌರ್ಮೆಂಟ್ ಹಾಸ್ಟೆಲ್ ಸೀಟ್ಗಳು ಸಿಗುತ್ತೆ, ಆದರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ನಾನ್ ವೆಜ್ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಒಂದು ಕಾನೂನು ಅದೇ ಆಗಲಿ ಒಂದು ಅಂಥದ್ದು ಅವ್ರಿಗೆ ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಸಮಾಜದಲ್ಲಿ ಪ್ರತ್ಯೇಕವಾಗಿ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಒತ್ತು ಕೊಟ್ಟಂತಾಗುತ್ತೆ. ಈಗ ನೀವು ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಅನೇಕ ಹಾಸ್ಟೆಲ್ಗಳಿವೆ. ಬೇರೆ ಬೇರೆ ಇವಾಗ ಬಡನಾಡು ಇರ್ಬೋದು, ಸೀನಾಡು ಇರ್ಬೋದು. ಹೆಣ್ಮಕ್ಳಿಗೆ ನಮ್ಮದೇ ಹೆಣ್ಮಕ್ಳಿಗೆ 180 ಜನಕ್ಕೆ ನಾವು ಅಕಾಮಿಡೇಟ್ ಮಾಡಿದ್ದೀವಿ. ದಿಲೀಪ್ ಕುಮಾರ್, ನಾನು ಉತ್ತರ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದೆ. ಇವತ್ತು ನಾವು ಅಧಿಕಾರ ಸ್ವೀಕಾರ ತಗೊಂಡ್ವಿ. ನಿಜವಾಗ್ಲೂ ಜಾಕ್ಪಾಟು. ನಮ್ಮ ಕನಸು ಇವತ್ತು ಈಡೇರಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತೆಲ್ಲರೂ ಸಹ ರಘುನಾಥ್ ಸರ್ಗೆ ವಿಶ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ರಘುನಾಥ್ ಸರ್ ಜೊತೆ ಇವರು ಸುದರ್ಶನ್ ಸಾರು ಮತ್ತು ಲಕ್ಷ್ಮೀಕಾಂತ್ ಸರ್ ಇಬ್ಬರು ಸೇರಿಕೊಂಡು ತುಂಬ ಆನೆಸ್ಟಾಗಿ ವರ್ಕ್ ಮಾಡಿ ಅವರ ಗೆಲುವಿಗೆ ಅವರೂ ಸಹ ಪ್ರಮುಖರು. ನನ್ನ ಪ್ರಕಾರ ಇವರು 3 ಜನರು ತ್ರಿಮೂರ್ತಿ ಇಟ್ಕೊಂಡಿದ್ದಾರೆ. ಅದು ಇನ್ನು ಮುಂದೆ ಎಲ್ಲರಿಗೂ ಸಹ ಅನುಕೂಲ. ಎಲ್ಲರಿಗೂ ಗೊತ್ತಾಗಿದ್ದಕ್ಕೇ ಅವ್ರ ಬಗ್ಗೆ ತಿಳ್ಕೊಂಡಿದ್ದಕ್ಕೇ ಅದರಲ್ಲಿ ನಮ್ಮ ಬ್ರಾಹ್ಮಣರ ಹೆಸರು ತೆಗೆದುಬಿಟ್ಟಿದ್ದಾರೆ. ಯಾವ ಮಾಧ್ಯಮದಲ್ಲಾಗಲಿ ಎಲ್ಲೂ ಬ್ರಾಹ್ಮಣರ ಸಂಖ್ಯೆ ಬರೀ 14 ಲಕ್ಷ ಅಂತ ತೋರಿಸಿದ್ದಾರೆ. 14 ಲಕ್ಷ ಅಲ್ಲ, 50 ಲಕ್ಷ ಮೇಲ್ಪಟ್ಟು ನಮ್ಮವರಿದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಜಾತಿ ಗಣತಿ ಮಾಡಬೇಕು. ಇದೇ ಮುಂದಿನ ದಿನಗಳಲ್ಲಿ ನಮ್ಮ ನೂತನ ಅಧ್ಯಕ್ಷರು ನಮ್ಮೆಲ್ಲ ವಿಪ್ರ ಬಾಂಧವರು ಸೇರಿ ಒಂದು ದೊಡ್ಡ ಗಣತಿಯನ್ನು ಒಪ್ಪಬಾರ್ದು. ಇದು ಮತ್ತೆ ವೈಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಲಿ, ಇಲ್ಲದೇ ಇದ್ರೆ ಜಾತಿ ಗಣತಿನೇ ಮಾಡೋದು ಬೇಡ. ಇದು ನನ್ನ ಅಭಿಪ್ರಾಯ. ಇನ್ನು ಇತ್ತೀಚೆಗೆ ತಾನೇ 13ನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಎಸ್ ರಘುನಾಥ್ ಅವರು ಅಭೂತಪೂರ್ವವಾದಂಥ ಜಯವನ್ನು ಗಳಿಸಿದ್ದಾರೆ. ಇದಕ್ಕೆ ಅವರು ನಿನ್ನೆ ಮೊನ್ನೆಯಿಂದ ಕಷ್ಟಪಟ್ಟಿಲ್ಲ. ಕಳೆದ 4 ವರ್ಷಗಳಿಂದ ಅವರು ಯಾವತ್ತೂ ಕಳೆದ ಚುನಾವಣೆಯಲ್ಲಿ 450 ಕೋಟಿಯಿಂದ ಸೋತಿದ್ರು, ಪರಾಭವಗೊಂಡಿದ್ದರು. ಅದಾದ ನಂತರ ಅವರು ಸುಮ್ಮನೆ ಕೂತ್ಕೊಳ್ಳದೆ ಅವರದೇ ಆದಂಥ ಒಂದು ಸಂಸ್ಥೆ ಮುಖಾಂತರ ಸಾರ್ವಜನಿಕವಾಗಿ ಸಮುದಾಯಕ್ಕೆ ಏನೇನು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸರ್ಕಾರ ಏನು ಈ ಜಾತಿ ಗಣತಿಯನ್ನು ಮೊನ್ನೆ ಅನುಮೋದನೆ ಮಾಡೋದಕ್ಕೆ ಹೊರಟಿದೆ, ಇದು ಅವೈಜ್ಞಾನಿಕವಾಗಿರುವಂಥದ್ದು ಅಂತ ನಾನು ಹೇಳೋದಕ್ಕಿಲ್ಲ. ಇದು
ಜಾತಿ ಗಣತಿನ ಜಾತಿ ಆಧಾರದ ಮೇಲೆ ಮಾಡಿದಾರ, ಧರ್ಮದ ಆಧಾರದ ಮೇಲೆ ಮಾಡಿದಾರ, ಅದು ಮತ್ತೆ ಸ್ಪಷ್ಟ ಆಗಬೇಕು. ಏಕೆಂದರೆ ಈಗ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಂಬರ್ 1 ಮುಸ್ಲಿಮ್ಸು ಅಂತ ಹೇಳಿ. ಬ್ರಾಹ್ಮಣರು ಕಡಿಮೆ ಇದ್ದಾರೆ. ಬ್ರಾಹ್ಮಣರಲ್ಲಿ ಇವರು ಏನು ಮಾಡಿದ್ದಾರೆ, ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಈ ಸ್ಮಾರ್ತ ಬೇರೆ, ಅಯ್ಯಂಗಾರ್ಸ್ ಬೇರೆ, ಮತ್ತು ಮಾಧ್ವಾಸ್ ಬೇರೆ, ಅದರಲ್ಲಿ ಮತ್ತು ಸಬ್ ಕಾಸ್ಟ್ಗಳನ್ನ ಲಿಸ್ಟ್ ಮಾಡಿದ್ದಾರೆ. ಆದರೆ ಇದನ್ನು ಮುಸ್ಲಿಮ್ಸಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡಿಲ್ಲ? ಮುಸ್ಲಿಮ್ಸಲ್ಲೂ ಬೇಕಾದಷ್ಟು ಸಬ್ ಕಾಸ್ಟ್ ಇದೆ. ಅದನ್ನು ಯಾಕೆ ನೀವು ಇದು ಮಾಡ್ತಿಲ್ಲ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಅವ್ರನ್ನ ಚುನಾವಣೆ ಆಯ್ಕೆ ಮಾಡಿದ್ದಾರೆ. ಅತ್ಯಂತ ಅದ್ಧೂರಿಯಾಗಿ ನೂರಾರು ಜನಗಳ ಸಮ್ಮುಖದಲ್ಲಿ ಅವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಇದೆ. ಆಮೇಲೆ ಅವರೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸಮುದಾಯಕ್ಕೆ ಒಳ್ಳೆಯದಾಗತಕ್ಕಂಥ ಹಲವಾರು ನೆರವೇರಿಸ್ತಾರೆ ಅವರ ಅಧಿಕಾರಾವಧಿ. ಈ ಬಾರಿ ರಘುನಾಥ್ ತಂಡ ನಿಚ್ಚಳ ಬಹುಮತದೊಂದಿಗೆ ಜೈಬೇರಿ ಬಾರಿಸಿದೆ. ಈ ಒಂದು ಜಯ ಎಲ್ಲ ಕಾರ್ಯಕರ್ತರಿಗೂ ಸಲ್ಲುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈಗಿನ ಅಧ್ಯಕ್ಷರೇನಿದ್ದಾರೆ ರಘುನಾಥ್ ಅವರು ಎಲ್ಲ ಉಪಪಂಗಡಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಅದೇ ರೀತಿ ಎಲ್ಲ ಮಠಾಧೀಶರನ್ನು ಯಾರನ್ನೂ ಹೀಯಾಳಿಸದೆ ಎಲ್ಲ ಮಠಾಧೀಶರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನಮ್ಮೆಲ್ಲರ ನಿರೀಕ್ಷೆ ಇದೆ. ಅದೇ ರೀತಿ ಅವರು